ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ ಪ್ರಸಾದ್. ಟ್ಯಾಕ್ಸ್ ಸೀಸನ್ ಇದು. ಎಲ್ಲಿ ನೋಡಿದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯಾ, ಎಷ್ಟು ಕಟ್ಟಿದ್ಯಾ, ಎಷ್ಟು ಬಂತು, ಎಕ್ಸಾಮ್ಷನ್ ಯಾವುದಕ್ಕೆಲ್ಲ ತಗೊಂಡು, ಟ್ಯಾಕ್ಸ್ ಎಲ್ಲ ರಿಫಂಡ್ ಎಲ್ಲ ಚೆನ್ನಾಗಿ ಬಂತಾ, ಅಪ್ಲೈ ಮಾಡಿದ್ಯಾ, ಇನ್ನು ಬಂತಾ, ನಂದಿನ್ನೂ ಬಂದಿಲ್ಲ, ಈ ಥರದ್ದೇ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. TDS ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈ ಟೈಮ್ನಲ್ಲಿ ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇರುತ್ತೆ. ಅದು ಯಾವುದು ಬೆಟರ್ ಅಂತ. ಯಾವುದ್ರಲ್ಲಿ ಯಾವುದು ಬೆಟರ್? ಓಲ್ಡ್ ಟ್ಯಾಕ್ಸ್ ರಿಜೀಮ್, ನ್ಯೂ ಟ್ಯಾಕ್ಸ್ ರಿಜೀಮ್, ಅಂದರೆ ಹಳೆ ತೆರಿಗೆ ಪದ್ಧತಿ, ಹೊಸ ತೆರಿಗೆ ಪದ್ಧತಿ. ಇದರಲ್ಲಿ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ದೊಡ್ಡ ಚರ್ಚೆಯ ವಿಚಾರ. ಹೀಗಾಗಿ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಹಳೆ ತೆರಿಗೆ ಪದ್ಧತಿ, ಓಲ್ಡ್ ಟ್ಯಾಕ್ಸ್ ರಿಜೀಮ್ ಅಂದರೆ ಏನು, ಹೊಸ ತೆರಿಗೆ ಪದ್ಧತಿ, ನ್ಯೂ ಟ್ಯಾಕ್ಸ್ ರಿಜೀಮ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ, ಅದೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದೇನು ಗೊತ್ತಾ, ಈ ITR ಅಂದರೆ ಏನು ಅಂತ. ಯಾರ್ಯಾರು ಈ ITRನ ಫೈಲ್ ಮಾಡಬೇಕು, ಯಾಕೆ ಫೈಲ್ ಮಾಡಬೇಕು, ಈ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗ್ತಾ ಇದೆ ಈಗ. ITR, ಟ್ಯಾಕ್ಸ್ ರಿಟರ್ನ್ಸ್, ಟ್ಯಾಕ್ಸ್ ಫೈಲಿಂಗ್ ಅನ್ನೋ ಪದಗಳನ್ನು ನೀವು ಕೂಡ ಕೇಳ್ತಾ ಇರ್ಬೋದು. ನಿಮ್ಮ ಕಂಪನಿಗಳಲ್ಲೂ ಕೂಡ ಆ ಡಾಕ್ಯುಮೆಂಟ್ ಕೊಡಿ, ಈ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿರ್ಬೋದು. ನಿಮಗೆ ಕಟ್ಟಾಗಿರೋ TDS ದುಡ್ಡನ್ನು ವಾಪಸ್ ಪಡೆಯೋಕ್ಕೆ ನೀವು ಅಪ್ಲೈ ಕೂಡ ಮಾಡಿರ್ಬೋದು. ಅಂದರೆ ರಿಟರ್ನ್ಸನ್ನು ಫೈಲ್ ಮಾಡಿದಾಗ ರಿಫಂಡ್ ನೀವು ಎಲಿಜಿಬಲ್ ಇದ್ದರೆ ಬರುತ್ತೆ ನಿಮಗೆ. ಸೊ ಇದೆಲ್ಲ ಚರ್ಚೆ ನಡೀತಾ ಇದೆ. ಜುಲೈ 31 ITR ಫೈಲ್ ಮಾಡೋಕ್ಕೆ ಕಡೇ ದಿನ. ಜಾಸ್ತಿ ಟೈಮ್ ಇಲ್ಲ. ಜುಲೈ 31 ITR ಫೈಲ್ ಮಾಡೋಕ್ಕೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕ್ಕೆ ಕಡೇ ದಿನ. ಹೀಗಾಗಿ ಎಲ್ಲಿ ನೋಡಿದ್ರು ITR ಕುರಿತ ಸುದ್ದಿ, ವಿಡಿಯೋ ಕಾಣಿಸ್ತಾ ಇರುತ್ತೆ. ಆದರೆ ನಿಜಕ್ಕೂ ಈ ITR ಅಂದರೆ ಏನು, ಟ್ಯಾಕ್ಸ್ ಫೈಲಿಂಗ್ ಮಾಡೋದು ಅಂದರೆ ಏನು, ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ITR ಫೈಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಜೊತೆಗೆ ಇದರ ಮಧ್ಯೆ ನಡುವೆ ಓಲ್ಡ್ ಟ್ಯಾಕ್ಸ್ ರಿಜೀಮ್, ನ್ಯೂ ಟ್ಯಾಕ್ಸ್ ರಿಜೀಮ್ ಅಂತ ಮಾತಾಡ್ತಿರ್ತಾರಲ್ಲ, ಹಾಗಂದ್ರೇನು, ಎರಡರಲ್ಲಿ ಯಾವುದು ಬೆಟರ್, ಹಾಗೆ ಟ್ಯಾಕ್ಸ್ ಸೇವ್ ಮಾಡೋಕೆ ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಬೆಟರ್, ಹೀಗೆ ಟ್ಯಾಕ್ಸ್ ಸಂಬಂಧಿತ ಎಲ್ಲ ಪ್ರಶ್ನೆಗಳನ್ನು ಈ ವರದಿಯಲ್ಲಿ ಕ್ಲಿಯರ್ ಮಾಡ್ತೀವಿ. ಈ ವರದಿಯನ್ನು, ಈ ಇಂಪಾರ್ಟೆಂಟ್, ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ಹೊಂದಿರೋ ಈ ವರದಿಯನ್ನು mastmaga.com ನೊಂದಿಗೆ ಕೊಲಾಬರೇಷನ್ನಲ್ಲಿ ಪಾಲಿಸಿ ಬಜಾರ್ ನಿಮ್ಗಾಗಿ ತಂದಿದೆ. ITR ಅಂದರೆ ಏನು ಸ್ನೇಹಿತರೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ ITR, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನೋದು ಸರ್ಕಾರಕ್ಕೆ, ಅದರಲ್ಲೂ ಆದಾಯ ತೆರಿಗೆ ಇಲಾಖೆಗೆ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ, ಅಂದರೆ ಇನ್ಕಮ್ ಎಷ್ಟು ಬರ್ತಿದೆ ಅನ್ನೋದನ್ನು ತಿಳಿಸೋ ಒಂದು ಪ್ರಕ್ರಿಯೆ. ಇದರಲ್ಲಿ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ಆ ಫಾರ್ಮ್ನಲ್ಲಿ ನಮಗೆ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ, ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಯಾವೆಲ್ಲ ಮೂಲಗಳಿಂದ ಎಷ್ಟು ಆದಾಯ ಬಂದಿದೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ, ಯಾವುದೆಲ್ಲ ಡಿಡಕ್ಷನ್ಸ್ ಇದೆ ಅನ್ನೋದನ್ನು ಮಾಹಿತಿ ಕೊಡಬೇಕಾಗತ್ತೆ. ಈ ಇನ್ಕಮ್ ನಿಮ್ಮ ಜಾಬ್ನಿಂದ ಆಗಿರ್ಬೋದು, ಪೆನ್ಷನ್ನಿಂದ ಇರಬಹುದು, ಬಿಸ್ನೆಸ್ನಿಂದ ಇರ್ಬೋದು, ಇನ್ವೆಸ್ಟ್ಮೆಂಟ್ನಿಂದ ಇರ್ಬೋದು, ಯಾವುದೇ ಮೂಲಗಳಿಂದ ಇದ್ದರೂ ಕೂಡ ಅದನ್ನು ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ಹಾಗಿದ್ರೆ ಯಾರು ITR ಫೈಲ್ ಮಾಡಬೇಕು? ಸ್ನೇಹಿತರೆ, ಯಾರು ITR ಫೈಲ್ ಮಾಡಬೇಕು ಅಂತ ತಿಳಿಸೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನಿಮಗಾಗಿ ತಂದಿರೋ ಪಾಲಿಸಿ ಬಜಾರ್ ಬಗ್ಗೆ ಹೇಳೋದಾದರೆ, ಪಾಲಿಸಿ ಬಜಾರ್ ಒಂದು ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್. ಇದರಲ್ಲಿ ದೇಶದ ಎಲ್ಲ ಪ್ರತಿಷ್ಠಿತ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳಿರ್ತವೆ. ನೀವು ಅವರ ವೆಬ್ಸೈಟ್ಗೆ ಹೋಗಿ ನಿಮಗೆ ಬೇಕಾದ ಕಂಪನಿಯ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಲೈಫ್ ಇನ್ಶೂರೆನ್ಸ್ ಈ ಪ್ಲಾನ್ಗಳನ್ನು ಆಯ್ಕೆ ಮಾಡ್ಕೋಬಹುದು. ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಅದರಲ್ಲಿ ಲಭ್ಯ ಇರುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರುವ ಲಿಂಕ್ಗಳ ಮೂಲಕ ಹೋಗಿ ಪ್ರತಿಯೊಬ್ಬರು ಮಾಡಿಸಲೇಬೇಕಾಗಿರೋ ಅತ್ಯವಶ್ಯಕ ಫಿನಾನ್ಷಿಯಲ್ ಡಿಸಿಷನ್ಸ್ ಇವೆಲ್ಲ, ಹಣಕಾಸಿನ ನಿರ್ಧಾರಗಳು ಮಾಡಲೇಬೇಕು ಎಲ್ಲರೂ ಕೂಡ. ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಎಲ್ರಿಗೂ ಕೂಡ ತುಂಬ ಮುಖ್ಯ. ಸೊ ಅವುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಇರುತ್ತೆ. ಸ್ನೇಹಿತರೆ, ನಾವು ಮುಂದುವರಿಯೋಣ. ಆದಾಯ ತೆರಿಗೆ ರಿಟರ್ನ್ಸನ್ನು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಯಾರೆಲ್ಲ ಫೈಲ್ ಮಾಡಬೇಕು ಅಂತ ನೋಡೋಣ. ಆದಾಯ ತೆರಿಗೆ ವ್ಯಾಪ್ತಿಯ ಒಳಗೆ ಬರೋ ಯಾರೇ ಆದರೂ ಕೂಡ ITRನ್ನು ಫೈಲ್ ಮಾಡಬೇಕಾಗತ್ತೆ. ಜೊತೆಗೆ ಹಿಂದಿನ ಆರ್ಥಿಕ ವರ್ಷದಲ್ಲಿ ನೀವು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಡೆಪಾಸಿಟ್ ಮಾಡಿದರೆ, ವಿದೇಶಿ ಪ್ರವಾಸಕ್ಕೆ 2 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದರೆ, ನಿಮ್ಮ ಕರೆಂಟ್ ಬಿಲ್ ಈ ವರ್ಷ 1 ಲಕ್ಷ ರೂಪಾಯಿಗೂ ಹೆಚ್ಚು ಬಂದಿದ್ದರೆ, ವಿದೇಶಿ ಮೂಲದಿಂದ ನಿಮಗೆ ಆದಾಯ ಬರ್ತಾ ಇದ್ರೆ ನೀವು ITR ಫೈಲ್ ಮಾಡಬೇಕಾಗತ್ತೆ. ಹಾಗಾದರೆ ITR ಫೈಲ್ ಮಾಡಿದ ತಕ್ಷಣ ಟ್ಯಾಕ್ಸ್ ಕಟ್ಟಿದ ಹಾಗೆ ಆಗುತ್ತಾ? ಖಂಡಿತ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಇದು ಕೇವಲ ನಮ್ಮ ಆದಾಯದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟ ಹಾಗೆ. ಆದರೆ ಸರ್ಕಾರದ ಬಳಿ ನಮ್ಮ ಪ್ಯಾನ್ ಮಾಹಿತಿ ಇರುತ್ತೆ. ಸೊ ನಾವೆಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರು, ಎಷ್ಟೇ ಆದಾಯ ಗಳಿಸಿದ್ರು ಸರ್ಕಾರಕ್ಕೆ ಗೊತ್ತಾಗುತ್ತೆ, ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಹೀಗಾಗಿ ನಾವಾಗಿಯೇ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಸ್ವಯಂ ಪ್ರೇರಿತವಾಗಿ
ನಮ್ಮ ಆದಾಯವನ್ನು ಡಿಕ್ಲೇರ್ ಮಾಡ್ಕೊಳ್ಳೋದು. ಒಂದು ವೇಳೆ ITR ಫೈಲ್ ಮಾಡ್ತಿದ್ರೆ ಏನು ಲಾಸ್ ಆಗುತ್ತೆ ಅಂತ ಕೇಳೋದಾದರೆ, ಕೆಲವೊಮ್ಮೆ ನಿಮ್ಮ ಆದಾಯ ಟ್ಯಾಕ್ಸೇಬಲ್ ಲಿಮಿಟ್ ಒಳಗೆ ಇಲ್ಲ ಅಂದ್ರೂ TDS ಕಟ್ ಆಗಿರುತ್ತೆ. ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಇದೊಂಥರ ಅಡ್ವಾನ್ಸ್ ಟ್ಯಾಕ್ಸ್ ಇದ್ದ ಹಾಗೆ. ನಿಮಗೆ ಬರೋ ಸ್ಯಾಲ್ರಿಯಲ್ಲಿ, ಇಲ್ಲ ಕಟ್ಟೋ ರೆಂಟ್ನಲ್ಲಿ, ಕಮಿಷನ್ ಅಥವಾ ಬ್ರೋಕರೇಜ್ನಲ್ಲಿ, ಇಲ್ಲ ಅಂದರೆ ಫಿಕ್ಸೆಡ್ ಡೆಪಾಸಿಟ್ಗೆ ಬರ್ತಿರೋ ಇಂಟ್ರೆಸ್ಟ್ಗೆ TDS ಅಂತ ಕಟ್ ಆಗಿರುತ್ತೆ. ಆಗ ನೀವು ITR ಫೈಲ್ ಮಾಡಿದ್ರೆ ಆ ಕಟ್ ಆಗಿರೋ TDSನ ವಾಪಸ್ ಕ್ಲೇಮ್ ಮಾಡ್ಕೋಬೋದು. ಇದರ ಜೊತೆಗೆ ನೀವೇನಾದರೂ FD ಇಟ್ಟಿದ್ರೆ, ಇನ್ಶೂರೆನ್ಸ್ಗೆ ಕಟ್ತಾ ಇದ್ರೆ, ಅದನ್ನೆಲ್ಲ ಡಿಡಕ್ಷನ್ ಮಾಡಿಸಿಕೊಳ್ಳೋಕ್ಕೂ ಕೂಡ ITR ಫೈಲ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಇನ್ನು ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ಟೋದನ್ನು ಸಿಂಪ್ಲಿಫೈ ಮಾಡೋಕೆ ಹೊಸ ಟ್ಯಾಕ್ಸ್ ರೆಜಿಮ್ ಅಥವಾ ನ್ಯೂ ಟ್ಯಾಕ್ಸ್ ರೆಜಿಮನ್ನು ಜಾರಿಗೆ ತಂದಿತ್ತು. ಆದರೆ ಅದು ಜನರನ್ನು ಇನ್ನಷ್ಟು ಕನ್ಫ್ಯೂಸ್ ಮಾಡಿದೆ. ಕ್ರಮೇಣ ಎಲ್ಲರೂ ಕೂಡ ಹೊಸ ಟ್ಯಾಕ್ಸ್ ರೆಜಿಮ್ಗೆ ಶಿಫ್ಟ್ ಆಗಬೇಕು. ಆದರೆ ಕೆಲ ಟೈಮ್ವರೆಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇರುತ್ತೆ. ಹೀಗಾಗಿ ಜನರಿಗೆ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದೆ. ಆದರೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಹಲವು ರೀತಿಯ ಡಿಡಕ್ಷನ್ಸ್ ಇವೆ. ಉದಾಹರಣೆಗೆ ನೀವು ರೆಂಟ್ ಕಟ್ತಾ ಇದ್ರೆ ಹೌಸ್ ರೆಂಟ್ ಅಲವೆನ್ಸ್ ಕ್ಲೇಮ್ ಮಾಡ್ಬೋದಾಗಿತ್ತು. ಗೃಹ ಸಾಲ ಮಾಡಿದರೆ ಅದಕ್ಕೆ ಕಟ್ಟೋ ಬಡ್ಡಿಯನ್ನು ಕೂಡ ಟ್ಯಾಕ್ಸ್ ಅಮೌಂಟಿಂದ ಡಿಡಕ್ಟ್ ಮಾಡ್ಬೋದಾಗಿತ್ತು. ಇದರ ಜೊತೆಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ, ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈ ರೀತಿ ಹಲವಾರು ಡಿಡಕ್ಷನ್ಸ್ ಆಪ್ಷನ್ಸ್ ಇದ್ದು ಟ್ಯಾಕ್ಸ್ ಅಮೌಂಟನ್ನು ಡಿಡಕ್ಟ್ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ. ಈಗಲೂ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ತಗೊಂಡ್ರೆ ಅದೆಲ್ಲ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಟಾಪ್ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಲಿಂಕ್ ಇರುತ್ತೆ. ನೀವು ಅದಕ್ಕೆ ಹೋಗೋ ಮೂಲಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಹಾಗೂ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ನಿಮಗೆ ಒಂದಷ್ಟು ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ತೆರಿಗೆ ವಿನಾಯಿತಿ ಸಿಕ್ಕಿಲ್ಲ ಅಂದರೂ ಕೂಡ ಇದೆಲ್ಲ ಬೇಸಿಕ್ ಫಿನಾನ್ಷಿಯಲ್ ಡಿಸಿಷನ್ಸ್ ಎಲ್ಲರೂ ಕೂಡ ಮಾಡಲೇಬೇಕಾಗಿರೋದು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್. ಹೀಗಾಗಿ ಇನ್ನೂ ಕೂಡ ಇದ್ಯಾವುದು ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ ಮಾಡಿಸೋದು ಉತ್ತಮ. ಜೊತೆಗೆ ಇದನ್ನು ಮಾಡಿಸಿದ್ರೆ ಆಗಲೇ ಹೇಳಿದ ಹಾಗೆ ಒಂದಷ್ಟು ಟ್ಯಾಕ್ಸ್ ವಿನಾಯಿತಿ ಕೂಡ ಸಿಗುತ್ತೆ. ನೀವು ಫೈಲ್ ಮಾಡಬೇಕಾದ್ರೆ ನಿಮ್ಮ ಆಡಿಟ್ರಿಗೆ, ಅಕೌಂಟೆಂಟ್ಗೆ, ಆಡಿಟ್ರಿಗೆ, ನಿಮ್ಮ CAಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆದರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಡಿಡಕ್ಷನ್ ಸಿಗೋದಿಲ್ಲ. 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಜೊತೆಗೆ NPSಗೆ ಕಟ್ಟಾಗೋ ಒಂದಷ್ಟು ಹಣಕ್ಕೆ ಮಾತ್ರ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಬೋದು. ಯಾವುದು ಬೆಟರ್ ಅನ್ನೋ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಸ್ನೇಹಿತರೆ, ಇದೇನಾಗುತ್ತೆ, ಕೇಸ್ ಟು ಕೇಸ್ ಇದು ವೇರಿ ಆಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರ ಆದಾಯ ಕೂಡ ಡಿಫ್ರೆಂಟ್ ಇರುತ್ತೆ, ಅವರ ಖರ್ಚುಗಳು ಕೂಡ ಡಿಫ್ರೆಂಟ್ ಇರುತ್ತೆ, ಜೊತೆಗೆ ಅವರ ಸೇವಿಂಗ್ಸ್ ಮತ್ತು ಅವರ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಬೇರೆ ಬೇರೆ ಇರುತ್ತೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಚೇಂಜ್ ಆಗುತ್ತೆ. ಇಂಥದ್ದೇ ತಗೊಳ್ಳಿ ಅಂತ ಸ್ಟ್ಯಾಂಡರ್ಡ್ ಆಗಿ ಎಲ್ರಿಗೂ ಒಂದು ಫಾರ್ಮುಲಾವನ್ನು ಕೊಡೋಕ್ಕೆ ಬರೋದಿಲ್ಲ. ನಿಮ್ಮ ಅಕೌಂಟೆಂಟ್, ಆಡಿಟರ್, CA ಯಾರ ಹತ್ರ ನೀವು ಫೈಲ್ ಮಾಡಿಸ್ತೀರಿ ಅವ್ರಿಗೆ ನೀವು ಕೇಳಿ, ನನ್ನ ಇನ್ಕಮ್ ಈ ರೀತಿ ಇರ್ತಿದೆ, ಇದೆಲ್ಲ ನೋಡಿ ತಗೊಳ್ಳಿ, ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲ ಇದೆ ತಗೊಳ್ಳಿ ಅಂತ ಹೇಳಿಕೊಟ್ರೆ ಅವ್ರು ಚೆಕ್ ಮಾಡ್ತಾರೆ ಯಾವ ಟ್ಯಾಕ್ಸ್ ರೆಜಿಮ್ ಅಡಿಯಲ್ಲಿ ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ. ಓಕೆ, ಈ ಟ್ಯಾಕ್ಸ್ ರೆಜಿಮಲ್ಲಿ ಇವರಿಗೆ ಟ್ಯಾಕ್ಸ್ ಕಟ್ಟಕ್ಕೆ ಬರ್ತಾ ಇದೆ, ಆದರೆ ಈ ಟ್ಯಾಕ್ಸ್ ರೆಜಿಮಲ್ಲಿ ಕಟ್ಟಕ್ಕೆ ಬರ್ತಾ ಇಲ್ಲ, ರಿಫಂಡ್ ಬರ್ತಾ ಇದೆ ಆಲ್ರೆಡಿ TDS ಕಟ್ಟಾಗಿರೋದು ಅಂತೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಅಥವಾ ಇದರಲ್ಲಿ 0 ಆಗುತ್ತೆ, ಕಟ್ಟಕ್ಕೆ ಬರುತ್ತೆ, ಇದರಲ್ಲಿ ಕಟ್ಟಕ್ಕೆ ಬರುತ್ತೆ ಅಂತೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಅವ್ರು ಆಮೇಲೆ ನಿಮಗೆ ಎಲ್ಲ ಲೆಕ್ಕಾಚಾರ ಆಗಿ ಕಂಪ್ಯೂಟೇಷನ್ ಎಲ್ಲ ಮಾಡಿ ಫೈನಲ್ ನಿಮಗೆ ಹೇಳ್ತಾರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಬೆಟರ್ ನಿಮಗೆ ಅಥವಾ ನಿಮಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಬೆಟರ್ ಅಂತ ನಿಮ್ಮ ಅಕೌಂಟೆಂಟ್, ಆಡಿಟರ್ ಅಥವಾ CA ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಅವರ ಬಳಿ ಇದನ್ನು ನೀಟಾಗಿ ಚರ್ಚೆ ಮಾಡಿ ಫೈಲ್ ಮಾಡಿಸ್ಕೊಳ್ಳಿ. ಅವರು ನಿಮಗೆ ಯಾವ ಟ್ಯಾಕ್ಸ್ ರೆಜಿಮ್ ಬೇಕು ಅಂತ ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಮ್ಮ ಪ್ರಯತ್ನ ಆಗಿತ್ತು ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿಸೋದು, ಯಾವುದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನು ತಿಳಿಸೋದು ನಮ್ಮ ಪ್ರಯತ್ನ ಆಗಿತ್ತು. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಟಾಪ್ನಲ್ಲಿ ಕೊಟ್ಟಿರೋ ಕಾಮೆಂಟ್ನಲ್ಲಿರೋ ಲಿಂಕ್ ಮೂಲಕ ನೀವು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸನ್ನು ಬೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.